ನಮಸ್ತೆ ಸ್ನೇಹಿತರೆ. ನಮ್ಮ ಭಾರತದ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಒಂದು ಕಲ್ಪನೆ ಅಂದರೆ ಅದರ ಒಂದು ಸ್ವರೂಪ ವಿಸ್ತಾರ ಹೇಗಿದೆ ಅಂತ ಹೇಳಿದ್ರೆ ನೋಡಿರಿ, ವರ್ಷಾರಂಭ. ನಾವು ಸಾಮಾನ್ಯವಾಗಿ ನಾವು ಭಾರತೀಯರು ಯುಗಾದಿಯನ್ನು ನಾವು ವರ್ಷಾರಂಭ ಅಂತೀವಿ. ಅವತ್ತು ಎಲ್ಲ ಗಿಡ ಮರಗಳು ಚಿಗುರನ್ನು ಒಡೆದು ಒಂದಿಷ್ಟು ಹಸಿರು ಸಮೃದ್ಧಿಯಾಗಿ ಕಾಣುತ್ತೆ. ಅದಕ್ಕೆ ನಾವು ಹೊಸ ವರ್ಷ ಅಂಥೇಳಿ ನಾವು ಪ್ರಾರಂಭ ಮಾಡ್ತೀವಿ. ಆ ಹೊಸ ವರ್ಷ ಶುರುವಾದ ತಕ್ಷಣ ಬಿರು ಬೇಸಿಗೆಯಲ್ಲಿ ನಮಗೆ ರಾಮನವಮಿ ನೋಡ್ರಿ, ಆ ಹಬ್ಬಕ್ಕೆ ತಕ್ಕಂಗೆ ನಮಗೆ ಮಜ್ಜಿಗೆ, ಪಾನಕ, ಬೆಲ್ಲದ ಪಾನಕ ಮನುಷ್ಯನಿಗೆ ಒಂದಿಷ್ಟು ನಿತ್ರಾಣ ಕಮ್ಮಿ ಮಾಡಿ ಶಕ್ತಿ ಕೊಡುತ್ತೆ. ಪಾನಕ ಜೊತೆಗೆ ಮಜ್ಜಿಗೆ ಮತ್ತು ಕೋಸಂಬರಿ ಇದು ದೇಹಕ್ಕೆ ತಂಪು ಕೊಡುತ್ತೆ. ಎಂಥ ಒಂದು 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 ಶಾಸ್ತ್ರ ಇದೆ ಅಂತ ಹೇಳಿದ್ರೆ, ಹಿರಿಯವರು ಆ ಸಮಯಕ್ಕೆ ತಕ್ಕಂಗೆ, ಆ ಋತುಮಾನಕ್ಕೆ ತಕ್ಕಂಗೆ ಪ್ರಸಾದಗಳನ್ನು ನಾವು ಭಕ್ಷಣೆ ಮಾಡೋದ್ರಿಂದ ಆರೋಗ್ಯ ಸುಸ್ಥಿತಿಲಿರುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಯೇ ನಮಗೆ ಹನುಮ ಜಯಂತಿ ನೋಡಿ, ಬ್ರಹ್ಮಚರ್ಯ ಪಾಲನೆ ಮಾಡೋರಿಗೆ ಹನುಮ ಜಯಂತಿ ಹನುಮಮಾಲ ಹಾಕ್ಕೋತಾರೆ. ಬ್ರಹ್ಮಚರ್ಯ ಪಾಲನೆ ಮಾಡ್ಬೋದು. ಎಲ್ಲ ಅಂದರೆ ಧರ್ಮಗಳು ಅಂತೇಳಿದ್ರೆ ಬಾಲ್ಯ, ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಎಲ್ಲ 4 ಚತುರ್ವಿಧ ಮೋಕ್ಷಗಳಿಗೂ ನೀವು ಅರ್ಥಪೂರ್ಣವಾದಂಥ ವರ್ಷಪೂರ್ತಿ ಆಚರಣೆ ಮಾಡೋಂಥ ಹಬ್ಬಗಳು. ಅದ್ರ ಜೊತೆಗೆ ಅಕ್ಷಯ ತೃತೀಯ ಸಂಕಲ್ಪ, ಅಫರ್ಮೇಷನ್ನು, ನೀನೇನಾದರೂ ಒಂದು ಸಂಕಲ್ಪ ಮಾಡಿ ಏನಾದರೂ ಒಂದು ಕೊಳ್ಳೋದ್ರಿಂದ ಅದು ದ್ವಿಗುಣ ಆಗುತ್ತೆ, ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಎಂಥ ಸುಂದರವಾದಂಥ ಒಂದು ಸಂಕಲ್ಪ ರೀ. ಮನೋಬಲವನ್ನು ಜಾಸ್ತಿ ಮಾಡಲಿಕ್ಕಾಗಿ ಅಕ್ಷಯ ತೃತೀಯದಲ್ಲಿ ಚಿನ್ನ ಕೊಳ್ಳಿ ಅಂತ ಹೇಳೋದೇನೆಂದರೆ, ಒಂದಿಷ್ಟು ನೀವು ಗಳಿಕೆ ಮಾಡಿದ್ರಲ್ಲಿ ಒಂದಿಷ್ಟು ಉಳಿತಾಯ ಮಾಡಿ ಅನ್ನೋದು ಒಂದು ಅರ್ಥ. ಅದಕ್ಕೆ ಅಂದರೆ ನೀವು ಎಲ್ಲ ಕಳೀತಾ ಬರಬೇಡಪ್ಪ, ಒಂದಿಷ್ಟು ಉಳಿತಾಯ ಮಾಡು, ಅದು ತೃತೀಯ, ಅಕ್ಷಯ ತೃತೀಯ ದುಪ್ಪಟ್ಟಾಗುತ್ತೆ ಅನ್ನೋದೊಂದು ಸೂತ್ರ ಅದರಲ್ಲಿ. ಅದ್ರ ಜೊತೆಗೆ ಹಾಗೆ ಏಕಾದಶಿ ಬಂತು. ಏಕಾದಶಿ ನಂತರ ಗುರುಪೂರ್ಣಿಮೆ, ಗುರು ಹಿರಿಯರನ್ನು ಜ್ಞಾನವನ್ನು ಅರಿವೆಂಬ ಗುರುವನ್ನು ನೆನೆ ಅನ್ನೋ ಒಂದು ಗುರುಪೂರ್ಣಿಮೆ. ಅದಾದ ತಕ್ಷಣ ನಾಗಪಂಚಮಿ, ಅಣ್ಣ ತಂಗಿಯರ ಸಂಬಂಧಗಳು, ಪ್ರಕೃತಿ ಮಾತೆಯಲ್ಲಿ ಎಲ್ಲ ನಮಗೆ ಪ್ರಾಣಿ ಪಕ್ಷಿಗಳಲ್ಲಿ, ನಮಗೆ ಜಲಚರಗಳಲ್ಲಿ ಎಲ್ಲರಲ್ಲೂ ದೈವವನ್ನು ಕಾಣುವಂಥ ಒಂದು ಸ್ವರೂಪ. ಅದ್ರ ಜೊತೆಗೆ ನಮಗೆ ರಕ್ಷಾಬಂಧನ, ಅಣ್ಣ ತಂಗಿಯರ ಸೌಹಾರ್ದತೆ ಸಂಬಂಧ ಎಷ್ಟು ಗಟ್ಟಿಯಾಗಿರಬೇಕು ಅನ್ನೋದು ಪುನಃ ಅದನ್ನು ಪುನರ್ವರ್ತನೆ ಮಾಡಿ ನೆನಪಿಸ್ಕೊಳ್ಳುವಂಥ ಒಂದು ಕ್ರಿಯೆ. ಅದ್ರ ಜೊತೆಗೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಬರ್ತ್ಡೇ ಸೆಲೆಬ್ರೇಟ್ ಮಾಡೋಂಥದ್ದು, ಸೆಲೆಬ್ರೇಷನ್ನು. ಜನ್ಮಾಷ್ಟಮಿ ಆದ ತಕ್ಷಣ ನಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಶ್ರಾವಣ ಮಾಸದಲ್ಲಿ ಹೆಂಗಸರು ಅವರ ಭಾವನೆಗಳಿಗೆ ನೋಡ್ರಿ, ಅವ್ರು ಬೇಕಾದಷ್ಟು ಕೆಲಸ ಮಾಡಿಕೊಂಡು ಮನೆ ಕೃತ್ಯಗಳಲ್ಲಿ ತೊಡಗಿರ್ತಾರೆ. ಅವ್ರಿಗೊಂದು ಅಲಂಕಾರ ಮಾಡಿಕೊಂಡು ಆ ಲಕ್ಷ್ಮಿಯನ್ನು ಅಂದರೆ ಸಂಕಲ್ಪವನ್ನು, ನಾನು ಒಳ್ಳೆಯ ಮಟ್ಟಕ್ಕೆ ಬರಬೇಕು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ನಾನು ಪಡಿಬೇಕು ಅನ್ನೋ ಒಂದು ಸಂಕಲ್ಪಕ್ಕಾಗಿ ಆ ಲಕ್ಷ್ಮಿಯ ಒಂದು ಸಾಂಕೇತಿಕವಾಗಿಟ್ಟುಕೊಂಡು ಪ್ರಾಸ್ಪಾರಿಟಿ, ಧನಧಾನ್ಯ ಸಮೃದ್ಧಿಯನ್ನು ಪಡಿಬೇಕು ಅನ್ನೋ ಒಂದು ಅಫರ್ಮೇಷನ್ನು. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಪಾಸಿಟಿವ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ಸೈಕಾಲಜಿಲಿ. ಹೀಗೆ ಅದಾದ ತಕ್ಷಣ ನಮಗೆ ಗೌರಿ ಗಣೇಶ ಹಬ್ಬ ನೋಡಿ. ಗೌರಿ ಗಣೇಶ ಹಬ್ಬ ಮಕ್ಕಳು, ದೊಡ್ಡವರು, ಹುಡುಗರು, ಗಂಡಸರು ಕುಣಿದು ಕುಪ್ಪಳಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಹೀಗೆ ನಮಗೆ ಹಿರಿಯವರನ್ನು, ನಮ್ಮ ಗುರು ಹಿರಿಯರು, ಪಿತೃದೇವತೆಗಳನ್ನ ನೆನೆಯುವಂಥ ಒಂದು ಮಹಾಲಯ ಅಮಾವಾಸ್ಯೆ. ಅದಾದ ತಕ್ಷಣ ಘಟಸ್ಥಾಪನೆ, ನವರಾತ್ರಿ, ಆಯುಧ ಪೂಜೆ. ನಾವು ರೈತಾಪಿ ವರ್ಗದವರು, ಕೃಷಿ ಉದ್ಯಮದವರು, ಕೈಗಾರಿಕೆ ಉದ್ಯಮದವರು ಬಳಸೋಂಥ ಯಂತ್ರೋಪಕರಣಗಳನ್ನು ನಾವು ಆ ಕೃತಜ್ಞತೆ ಭಾವವನ್ನು ಸಲ್ಲಿಸೋಕ್ಕಾಗಿ ಆಯುಧ ಪೂಜೆ. ಅದ್ರ ಜೊತೆಗೆ ನಮಗೆ ಆಶ್ವೀಜ ಹುಣ್ಣಿಮೆ, ಅದಾದ ಮೇಲೆ ನಮಗೆ ನರಕ ಚತುರ್ದಶಿ, ದೀಪಾವಳಿ, ಬೆಳಕು, ಕತ್ತಲನ್ನು ಹೋಗಲಾಡಿಸಿ ಪ್ರತಿಯೊಬ್ಬರೂ ಆಶಾಭಾವನೆಯಿಂದ, ಆಶಾ ಕಿರಣದಿಂದ ಬದುಕಬೇಕು ಅನ್ನೋ ಒಂದು ದೀಪಾವಳಿಯ ಪರಿಕಲ್ಪನೆ. ನರಕಾಸುರನನ್ನು ಕೊಂದ ಅನ್ನೋಂಥದ್ದು ಒಂದು ಘಟನೆ ಆದರೂ, ಪ್ರಸಂಗ ಅದಾದರೂ ಕೂಡ, ಆದರೆ ಸಂಭ್ರಮ. ದೀಪವನ್ನು ಹಚ್ಚೋದ್ರಿಂದ, ಒಂದು ದೀಪದಿಂದ, ಒಂದು ಬೆಳಕಿಂದ ಇನ್ನೊಂದು ಬೆಳಕನ್ನು ಹಚ್ಚು, ಜ್ಞಾನದಿಂದ ಜ್ಞಾನವನ್ನು ಪ್ರಸಾರ ಮಾಡುವಂಥ ಒಂದು ಪರಿಕಲ್ಪನೆ. ಹಾಗಾಗಿ ಅದರ ನಂತರ ನಮಗೆ ನೋಡ್ರಿ, ಧನುರ್ಮಾಸ, ಹೆಣ್ಣುಮಕ್ಕಳಲ್ಲಿ ಮದುವೆ ಆಗದಿರೋಂಥ ಹೆಣ್ಣುಮಕ್ಕಳು ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಮಾಡ್ತಾರೆ, ನಾಗಬನವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಬೆಳಗ್ಗೆ ಅಂಥ ಆ ಚಳಿಗಾಲದಲ್ಲಿ ಎದ್ದು ಬೆಳಗ್ಗೆ ಅವರು ಒಂದು ಸಂಕಲ್ಪ, ಅಂದರೆ ತಾನು ಮದುವೆ ಆಗಬೇಕು, ತನಗೆ ಸೂಕ್ತವಾದ ವರ ಬೇಕು ಅನ್ನೋಂಥ ಒಂದು ದೃಢ ಸಂಕಲ್ಪಕ್ಕಾಗಿ ಧನುರ್ಮಾಸವನ್ನು ಆಯ್ಕೆ ಮಾಡ್ಕೊತಾರೆ. ಅಂದರೆ ಕಠಿಣವಾದ ವ್ರತಗಳೇನು ಮಾಡುತ್ತೆ ಅಂದರೆ, ನಿಮ್ಮ ಮನೋಬಲವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಅದು ಹೆಚ್ಚಿಸುತ್ತೆ. ಯಾವಾಗ ನಿಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿ, ದೃಢವಾಗಿ ಸಂಕಲ್ಪ ಮಾಡುತ್ತೆ, ಆವಾಗ ನಿಮ್ಮ ಕ್ರಿಯಾಶಕ್ತಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ, ಫಲ ಖಂಡಿತ ಕೊಡುತ್ತೆ. ಇದ್ರ ಜೊತೆಗೆ ನಮಗೆ ಅಯ್ಯಪ್ಪ ಸ್ವಾಮಿ ಮಾಲಾವೃತ್ತಿಗಳು, ಕನಿಷ್ಠ 1 ತಿಂಗಳು, 1 ಮಂಡಲ, 48 ದಿನನಾದರೂ ಅವರು
ಒಳ್ಳೆ ಸಂಭಾಷಣೆಯನ್ನು ಮಾಡ್ತಾರೆ, ಹೋಗಿ ಬನ್ನಿ ಸ್ವಾಮಿ ಅಂತ ಕರೀತಾರೆ. ತಂದೆ ತಾಯಿಗಳು ಮನೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಅವರು ಯಾವಾಗ ಗೌರವ ಕೊಟ್ಟು ಮಾತಾಡ್ತಾರೆ, ಎದುರುಗಡೆ ಇರೋರು ಕೂಡ ಸ್ವಾಮಿ ಅಂತೇಳಿ ಮಾತಾಡಿಸ್ತಾರೆ. ಆಗ ಮನುಷ್ಯನಿಗೆ ಅರಿವಾಗುತ್ತೆ ರೀ, ನಾನು ಇನ್ನೊಬ್ಬರಿಗೆ ಗೌರವ ಕೊಟ್ಟರೆ ನನಗೂ ಗೌರವ ಸಮಾಜದಿಂದ ದೊರಕುತ್ತೆ ಅನ್ನೋದು. ಆ ಒಳ್ಳೆಯದರ ಒಂದು ಗುಣ, ಅದರದೊಂದು ರುಚಿ ಗೊತ್ತಾಗಬೇಕಲ್ಲ. ಒಳ್ಳೆ ಸಂಭಾಷಣೆ, ಒಳ್ಳೆ ನಡವಳಿಕೆ, ಒಳ್ಳೆಯ ವರ್ತನೆಯಿಂದ ಸಮಾಜ ನನ್ನನ್ನು ಹೇಗೆ ಗೌರವಿಸುತ್ತೆ ಅನ್ನೋಂಥ ಆ ಒಂದು ರುಚಿ ಗೊತ್ತಾಗೋಕ್ಕಾಗಿ, ಅನುಭವಕ್ಕಾಗಿ ಆ ವ್ರತವನ್ನು ಮಾಡಿದ್ದಾರೆ. ಭಗವಂತನ ಬೆಟ್ಟದಲ್ಲಿ ಹೋಗಿ ಕಾಣೋದು ಶಬರಿಮಲೆಯಲ್ಲಿ ಅದು ಎರಡನೇ ವಿಚಾರ. ಆದರೆ ನಿನ್ನಲ್ಲಿರುವಂಥ ಜ್ಞಾನ ಸ್ವರೂಪವಾದಂಥ ಭಗವಂತನನ್ನು ಕಾಣಲಿಕ್ಕಾಗಿ ವ್ರತಗಳನ್ನು ಮಾಡಿದ್ದಾರೆ. ಧನುರ್ಮಾಸ ನಂತರ ಸಂಕ್ರಮಣ, ಸೂರ್ಯ ಸ್ವಾಮಿ ಮಕರ ರಾಶಿ ಸಂಕ್ರಮಣಕ್ಕೆ ಬರ್ತಾನೆ. ಅವನು ಆ ವಿಶೇಷವಾದಂಥ ಪರ್ವಕಾಲದಲ್ಲಿ ಎಲ್ಲರೂ ಒಳ್ಳೆ ಮಾತಾಡಿ ಒಂದು ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳಿ, ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಳಿ, ಪಕ್ಕದವ್ರ ಜೊತೆ ವಿಶ್ವಾಸ ಪ್ರೀತಿಯನ್ನು ಗಳಿಸ್ಕೊಳ್ಳಿ. ಯಾವುದೇ ಮನಸ್ತಾಪಗಳಿದ್ದರೂ ಅದನ್ನೆಲ್ಲ ಬಿಟ್ಟು ಎಳ್ಳು ಬೀರಿ ಒಳ್ಳೆ ಮಾತಾಡೋ ಅನ್ನೋಂಥ ಒಂದು ಸೂತ್ರ. ಎಂಥ ಪರಿಕಲ್ಪನೆ! ಸನಾತನ ಧರ್ಮದ ಆಚರಣೆಗಳು ಪ್ರತಿಯೊಂದು ಕೂಡ ಮೌಲ್ಯಾಧಾರಿತವಾದ್ದು, ಅರ್ಥಪೂರ್ಣವಾದ್ದು. ನಾವಿದನ್ನು ನೋಡಬೇಕು, ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅನ್ನೋದನ್ನು ನಾವು ಯಾವಾಗಲೂ ಒಳ್ಳೆಯ ದೃಷ್ಟಿಯಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ಮೋಕ್ಷವೂ ಇದೆ, ಭೋಗವೂ ಇದೆ. ಇದರಲ್ಲಿ ನೋಡ್ರಿ, ತಾಯಿ ಪ್ರಕೃತಿ ಮಾತೆ, ಪ್ರತಿಯೊಂದರಲ್ಲೂ ನೀವು ನೋಡಿ ಪ್ರಕೃತಿಯನ್ನು ಆರಾಧನೆ ಮಾಡ್ತೀವಿ ನಾವು. ಇದರಲ್ಲಿ ಏಕದೇವತೋಪಾಸನೆ, ಬೇಕಾದಷ್ಟು ನಾಮಗಳು ಹಲವಾರು ಇರ್ಬೋದು. ಆದರೆ ಇದರಲ್ಲೆಲ್ಲ ನಾವು ಒಟ್ಟಾರೆ ನೋಡಿದಾಗ ಇಡೀ ನಾವು ಬ್ರಹ್ಮಾಂಡವನ್ನು, ಪ್ರತಿಯೊಂದು ಜೀವನಿಗಳಲ್ಲೂ ಕೂಡ ಭಗವಂತನನ್ನು ಪರಿಕಲ್ಪನೆ ಮಾಡುವಂಥ ಒಂದು ವಿಶೇಷವಾದಂಥ ಧರ್ಮ ಸನಾತನ ಧರ್ಮ. ನಿಮಗೆ ಬರೀ ಮೋಕ್ಷದ ಬಗ್ಗೆ ಎಲ್ಲ, ಭೋಗವನ್ನು ಮಾಡಿ ಒಂದೊಂದು ನೆಪ, ಒಂದೊಂದು ಕಾರಣಗಳ, ಒಂದೊಂದು ಸಂವತ್ಸರಗಳಲ್ಲೂ ಆರೋಗ್ಯಕ್ಕೆ ಬೇಕಾದಂಥ ಪ್ರಸಾದಗಳನ್ನ ತಿಂತೀವಿ, ಆಚರಣೆಗಳನ್ನ ಮಾಡ್ತೀವಿ, ಸಂಭ್ರಮ ಪಡ್ತೀವಿ, ಸಂತೋಷ ಪಡ್ತೀವಿ. ಇದೇ ಜೀವನಕ್ಕೆ ಮನುಷ್ಯನಿಗೆ ಬೇಕಾಗಿದ್ದು. ಬರೀ ಯಾವಾಗಲೂ ದುಡಿಮೆ, ಯೋಚನೆ, ಸಂಸಾರ, ತಾಪತ್ರೆ ಅಲ್ಲ ರೀ. ಸಂತೋಷ ಪಡಿ, ಸಂಭ್ರಮಿಸಿ, ಸಡಗರ ಪಡಿ. ಜೈ ಶ್ರೀರಾಮ್, ಜೈ ಗುರುದತ್ತ.